ನನ್ನ ನಮಸ್ಕಾರಗಳು. 2026 ಹಂಪಿ ಉತ್ಸವವನ್ನು ಇದೇ ತಿಂಗಳಲ್ಲಿ 13, 14, 15 ಹಂಪಿ ಉತ್ಸವನ ಹಮ್ಮಿಕೊಂಡಿದ್ದೀವಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯ ಅವರು 13ನೇ ತಾರೀಕಿಗೆ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡ್ತಾಯಿದ್ದಾರೆ. ಎಲ್ಲ ಸಿದ್ಧತೆನ ಮಾಡಿದ್ದೀವಿ. ತುಂಬ ಹೋದ ವರ್ಷದಿಂದ ತುಂಬ ಚೆನ್ನಾಗಾಗಿದೆ. ಪ್ರತಿ ವರ್ಷ ನಾನಿದು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ 3ನೇ ಹಂಪಿ ಉತ್ಸವನ ಆಚರಿಸ್ತಾ ಇರೋದು. ಮೊದಲೇ ಹಂಪಿ ಉತ್ಸವ ಒಂಥರ ಇತ್ತು, 2ನೇ ಹಂಪಿ ಉತ್ಸವ ಒಂಥರ ಇತ್ತು, ಇದು 3ನೇ ಹಂಪಿ ಉತ್ಸವ ಇನ್ನೂ ಚೆನ್ನಾಗಿದೆ. ಅಂದರೆ ಪ್ರತಿ ವರ್ಷ ಒಂಥರ ಡಿಫ್ರೆಂಟಾಗಿ ಮಾಡ್ತಾಯಿದ್ವಿ. ಈ ವರ್ಷವೂ ಚೆನ್ನಾಗಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಎಲ್ಲ ಸಿದ್ಧತೆನ ಮಾಡ್ಕೊಂಡಿದ್ದಾರೆ. ಟೋಟಲ್ ತಮಗೆಲ್ಲ ಗೊತ್ತಿದ್ದಂಗೆ 6 ಸ್ಟೇಜ್, ಟೋಟಲ್ 6 ಸ್ಟೇಜಲ್ಲಿ ಮೇನ್ ಸ್ಟೇಜ್ ಇದು MP ಪ್ರಕಾಶ್ ಅವರು ಸ್ಟೇಜ್ ಅಂತ. ಮೇನ್ ಸ್ಟೇಜ್ MP ಪ್ರಕಾಶ್ ಸ್ಟೇಜ್. ಮಿಕ್ಕಿದ 6 ಸ್ಟೇಜ್ ಕೃಷ್ಣ ದೇವರಾಜ ಸ್ಟೇಜ್ ಅಂತ, ವೀರಪಕ್ಷ ಸ್ಟೇಜ್ ಅಂತ ಎಲ್ಲ 6 ಸ್ಟೇಜನ್ನು ಹಮ್ಮಿಕೊಂಡು ಪೊಲೀಸವರು ಎಲ್ಲ ಥರ ಸಿದ್ಧತೆನ ಮಾಡ್ಕೊಂಡಿದ್ದಾರೆ. ಟೋಟಲ್ ಒಂದು SP, ಅಡಿಷ್ನಲ್ SP 8 ಜನ ಆಯ್ಕೆ ಮಾಡ್ಕೊಂಡಿದ್ದೀವಿ. DSP 15 ಜನ, ಆಮೇಲೆ ಇನ್ಸ್ಪೆಕ್ಟರ್ಗಳು 61 ಜನ. ಟೋಟಲ್ ಎಲ್ಲ ಥರ ಸಿದ್ಧತೆನ ಹಮ್ಮಿಕೊಂಡಿದ್ದಾರೆ. ಬಂದೋಬಸ್ತಿಗೆ ಪೊಲೀಸವ್ರನ್ನ ಒಂದು 2,000 ಜನನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಅದರಲ್ಲಿ SP ಇರ್ತಾರೆ, ಅಡಿಷ್ನಲ್ SP 8 ಜನ, DOSP 15 ಜನ, ಆಮೇಲೆ ಇನ್ಸ್ಪೆಕ್ಟರ್ಗಳು 61 ಜನ, PSI ಸಬ್ ಇನ್ಸ್ಪೆಕ್ಟರ್ಗಳು 120 ಜನ, ಹೆಡ್ ಕಾನ್ಸ್ಟೇಬಲ್ PC 1213 ಜನ. ಒಟ್ಟಾಗಿ 2,000 ಪೊಲೀಸ್ ಸಿದ್ಧತೆನ ಮಾಡ್ಕೊಂಡಿವಿ. ಎಲ್ಲ ಥರ ಸಿದ್ಧತೆನಾಗಿದೆ. ಈ ಬಾರಿ ಲೈಟಿಂಗ್ ಸಿಸ್ಟಮು ಬೇರೆ ಥರ ಆಗಿದೆ. ಹೋದ ವರ್ಷವೂ ಮಾಡ್ತಾಯಿದ್ವಿ. ಈ ಬಾರಿ ಬೇರೆ ಥರ ಮಾಡಿ 50 ಕಿಲೋಮೀಟರ್ ಲೈಟಿಂಗ್ ಸಿಸ್ಟಮನ್ನು ಮಾಡಿದ್ದೀವಿ. ಅವ್ರ ನೇತೃತ್ವದಲ್ಲೇ, ಅವರೇ ಅಧ್ಯಕ್ಷರು, ಅವ್ರ ಅಧ್ಯಕ್ಷಲ್ಲೇ ಈಗ ಇಲ್ಲ. ಆವತ್ತು ನಾನು ಮೊನ್ನೆ ಬರುವಾಗ ಮೀಟಿಂಗ್ ಮಾಡುವಾಗ ಅವ್ರು ಬೆಂಗಳೂರಲ್ಲಿದ್ದು ಫೋನ್ ಮಾಡಿದರು. ಈಗ 15 ನಿಮಿಷ ಆನ್ ದ ವೇ ಇದ್ದೀನಿ, ಈಗ 15 ನಿಮಿಷದಲ್ಲಿ ಬರ್ತಾಯಿದ್ದೀನಿ ಅಂತ ಹೇಳಿದರೆ ಅವ್ರ ನೇತೃತ್ವದಲ್ಲೇ ಆಗೋದು. ಹಂಪಿ ಉತ್ಸವ ಅವ್ರ ನೇತೃತ್ವದಲ್ಲೇ ಆಗೋದು. ಅವರೇ ಅಧ್ಯಕ್ಷರು. ಇಲ್ಲ ಬರ್ತಾಯಿದ್ದಾರೆ. ಹೋದ ವರ್ಷನೂ ಇದ್ರಿಲ್ಲ. ಹೋದ ವರ್ಷ ಎಲ್ಲ ಸಿದ್ಧತೆಗೆ ಅವರಿದ್ದರು. ಈ ವರ್ಷನೂ ಇದ್ದಾರೆ. ಹಿಂದೆ ಮೊನ್ನೆ ಎಲ್ಲ ಬಂದೋಗಿದ್ದಾರೆ. DC ಅವ್ರ ಜೊತೆ ಮೀಟಿಂಗ್ ಮಾಡಿದ್ದಾರೆ. ನನ್ನ ನಮಸ್ಕಾರಗಳು. 2026 ಹಂಪಿ ಉತ್ಸವವನ್ನು ಇದೇ ತಿಂಗಳಲ್ಲಿ 13, 14, 15 ಹಂಪಿ ಉತ್ಸವನ ಹಮ್ಮಿಕೊಂಡಿದ್ದೀವಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯ ಅವರು 13ನೇ ತಾರೀಕಿಗೆ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡ್ತಾಯಿದ್ದಾರೆ. ಎಲ್ಲ ಸಿದ್ಧತೆನ ಮಾಡಿದ್ದೀವಿ. ತುಂಬ ಹೋದ ವರ್ಷದಿಂದ ತುಂಬ ಚೆನ್ನಾಗಾಗಿದೆ. ಪ್ರತಿ ವರ್ಷ ನಾನಿದು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ 3ನೇ ಹಂಪಿ ಉತ್ಸವನ ಆಚರಿಸ್ತಾ ಇರೋದು. ಮೊದಲೇ ಹಂಪಿ ಉತ್ಸವ ಒಂಥರ ಇತ್ತು, 2ನೇ ಹಂಪಿ ಉತ್ಸವ ಒಂಥರ ಇತ್ತು,